ಹಲೋ ನಮಸ್ಕಾರ. ಬನ್ನಿ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ತಗೊಂಡಿರೋ ಪ್ರಮಾಣ 100 ಗ್ರಾಮು. ಇಲ್ಲಿ 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಧನ್ಯ, ಅದಕ್ಕೆ 2 ಸ್ಪೂನಷ್ಟು ಉದ್ದಿನ ಕಾಳು ಹಾಕಿದ್ದೀನಿ, 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, ಇದಿಷ್ಟು ತಗೊಂಡಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ 6 ಲವಂಗ ತಗೊಂಡಿದ್ದೀನಿ, 6 ಏಲಕ್ಕಿ, 6 ಚಕ್ಕೆ, ನೋಡಿ ಇಷ್ಟು ಚಕ್ಕೆ ತಗೋಬೇಕು. ಇಲ್ಲಿ ನಾನು ಬ್ಯಾಡ್ಗಿ 50 ಗ್ರಾಮ್ ತೊಗೊಂಡಿದ್ದೀನಿ, ಗುಂಟೂರು 50 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಎರಡು ಸೇರಿಸಿ 100 ಗ್ರಾಮ್ ಅಷ್ಟು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿ ನಾನು ಎಲ್ಲ ಪದಾರ್ಥನೂ 1 ಬೈ 1 ಹುರಿತೀನಿ. ಫಸ್ಟಿಗೆ ಕಡಲೆಬೇಳೆ 100 ಗ್ರಾಮ್ ಕಡಲೆಬೇಳೆ ಏನು ತೊಗೊಂಡಿದ್ದೀನಿ ಅದನ್ನು ಹುರಿತೀನಿ. ಅದು ಸ್ವಲ್ಪ ಕಲರ್ ಬಂದಮೇಲೆ ಒಂದು ಚೂರು ರೋಸ್ಟ್ ಆದಮೇಲೆ ನೆಕ್ಸ್ಟು ಧನಿಯಾ 100 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಅದಕ್ಕೇ 2 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಕಾಳುಮೆಣಸು ಎಲ್ಲ ಹಾಕಿ ಒಟ್ಟಿಗೆ ಹುರಿಬೇಕು. ಕಡಿಮೆ ಉರಿಯಲ್ಲೇ ಹುರಿಬೇಕು. ಒಂದು 5-6 ನಿಮಿಷ, ಒಂದು 7 ನಿಮಿಷ ಆದರೂ ಆಗುತ್ತೆ. ನಾನಿಲ್ಲಿ ಜೀರಿಗೆ ಬಿಟ್ಟಿದ್ದೆ, ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಕಡಿಮೆ ಹುರಿ ಮಾಡ್ಕೊಂಡು ಹುರಿತಾ ಇರಿ, ಮತ್ತು ಕಲರು ಚೇಂಜ್ ಆಗೋವರೆಗೆ ಒಳ್ಳೆ ಸ್ಮೆಲ್ ಬರುತ್ತೆ ಅದರಿಂದ. ಸೊ ಆ ಸ್ಮೆಲ್ ಘಮ ಪರಿಮಳ ಬರೋವರೆಗೂ ನೀವು ಹುರಿತಾ ಇರಿ. ಅದ್ರ ಮಧ್ಯೆ ಸ್ವಲ್ಪ ಚಕ್ಕೆ, ಅಂದರೆ ನೀವೇನು ತೊಗೊಂಡಿದ್ರಿ ಚಕ್ಕೆ ಹಾಕಿ, ಏಲಕ್ಕಿ 6 ಲವಂಗ, ಇದನ್ನೆಲ್ಲ ನೀವು ಅರ್ಧ ಆದಮೇಲೆ, ಅಂದರೆ ರೋಸ್ಟ್ ಎಲ್ಲ ಅರ್ಧದಷ್ಟು ಆದಮೇಲೆ ಮಧ್ಯ ಸೇರಿಸ್ಕೊಂಡು ಹುರಿಬೇಕು. ಸೊ ಇದರಿಂದ ನಿಮ್ಗೆ ಒಳ್ಳೆ ಸ್ಮೆಲ್ ಮತ್ತು ಕಲರ್ ಎರಡು ಚೇಂಜ್ ಆಗುತ್ತೆ. ಸೊ ಆವಾಗ ನಿಮಗೆ ಇದು ರೆಡಿ ಆಯಿತು ಅಂತ ಅರ್ಥ. ರೋಸ್ಟ್ ಆಗಿರೋ ಕಾಳದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ನನಗೆ. ಸೊ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಇದು ಫ್ರೈ ಆಗಿದೆ, ರೋಸ್ಟ್ ಆಗಿದೆ. ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಈಗ ನಾನು ಇದೇ ಪಾತ್ರೆಗೆ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಏನು ನಾನು 50 ಗ್ರಾಮ್ ಅಷ್ಟು ತಗೊಂಡಿದ್ದೆ ಅದನ್ನ ಎರಡನ್ನೂ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ತೀನಿ. ಇದು ಅಷ್ಟೇ, ಸ್ವಲ್ಪ ಗರಿಗರಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆದರೆ ಸಾಕು. ಮೆಣಸಿನ್ಕಾಯಿ ಹುರಿವಾಗಲೂ ಅಷ್ಟೇ, ನೀವು ಕಡಿಮೆ ಉರಿಯಲ್ಲಿ ಲೋ ಫ್ಲೇಮಲ್ಲೇ ಹುರಿಬೇಕು, ಜಾಸ್ತಿ ಮಾಡ್ಕೋಬೇಡಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಹಂಗಂತೇಳಿ ನೀವು ಫಾಸ್ಟಾಗಿ ಉರಿ ಎತ್ಬಿಟ್ಟೆಲ್ಲ ಹುರಿಬೇಡಿ. ನಿಧಾನಕ್ಕೇ ಅದು ಗರ್ಗರಿಯಾಗಿ ರೋಸ್ಟ್ ಆಗಬೇಕು, ಆ ಥರ ಹುರಿಬೇಕು. ಮೆಣಸಿನ್ಕಾಯಿ ಇವಾಗ ಚೆನ್ನಾಗಿ ಗರಿಗರಿಯಾಗಿ ರೋಸ್ಟ್ ಆಗಿದೆ. ಇವಾಗ ನಾನು ಇದನ್ನು ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಹುರಿದಿರೋ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಫಸ್ಟು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಮೇಲೆ ಉಳಿದಿರೋ ಕಾಳುಗಳನ್ನ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಈಗ ನಾನು ತೋರಿಸಿರೋ ಕ್ವಾಂಟಿಟಿ ಬಂದು ನಿಮಗೆ ಒಂದು 7-8 ಸಲ ಬಿಸಿಬೇಳೆಬಾತ್ ಮಾಡ್ಕೋಬೋದು. ಒಂದು ಸಲಗೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ನಿಮಗೆ ಸುಮಾರು ಆಗುತ್ತೆ. ನೋಡಿದ್ರಲ್ವಾ ಬಿಸಿಬೇಳೆಬಾತ್ ಪೌಡರ್ ಮಾಡೋದು ಎಷ್ಟು ಈಸಿ ಇದೆ ಅಂತ. ಸೊ ಎಷ್ಟು ದಿನ ಅಂತ ಅಂಗಡಿ ಬಿಸಿಬೇಳೆಬಾತ್ ಪೌಡ್ರನ್ನೇ ಬಳಸ್ತೀರಾ, ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ.